ಇದ್ರ ಜೊತೆಗೆ ಹಾಗೆ ನಮ್ಮ ನಾಗರಾಜಣ್ಣು MLA ಅವರು ನಾವೆಲ್ಲ ಮಾತಾಡಿ ಇದ್ರ ಬಗ್ಗೆ ನಾವು ಕೋರ್ಟ್ಗೆ ಹೋಗೋದು ಬೇಡ, ಹಿಂಗೆ ಇರಲಿ ಅಂದ್ಕೊಂಡ್ವಿ. ಆದರೆ ಇವರು ಕಾನೂನು ಏನು ವಿಶೇಷ ಜನರಲ್ ಮಾಡಬೇಕು ಅಂತ ಆದೇಶ ಇದ್ರೆ ಅದು ಧಿಕ್ಕರಿಸಿದ್ದಾರಲ್ವ, ಅದರಿಂದ ನಾವು ಇವತ್ತು ಈ ಹೋರಾಟ ಅಂತ ವಿಶೇಷ ಸಭೆ ಕರೆದು ಅದ್ರಲ್ಲಿ ಅನುಮೋದನೆ ಮಾಡಬೇಕಾಯ್ತು. ಏನು ಕ್ಷೇತ್ರ ಮಾಡಿದ್ರೆ ಅದೇ ಇರಲಿ, ಮಾಡಿರೋದು ಜನರಲ್ ಬಾಡಿ ಕರೆದು ಜನರಲ್ ಬಾಡಿನಲ್ಲಿ ಕೋರ್ಟ್ಗೆ ಹೋಗೋದು ಬೇಡ, ಅದೇ ಇರಲಿ ಅಂತ ನಾಗರಾಜಣ್ಣವ್ರು ಹೇಳಿದ್ರು. ಆಯ್ತು, ಇನ್ನು ಮಾಡಿದರೆ ಹೋಗೋದು ಬೇಡ ಅನ್ಕೊಂಡು ಯಾಕಡೆ ಆಗ್ಲೇ ಕಾನೂನಿಗೆ ವಿರುದ್ಧವಾಗಿ ಮಾಡಿದಾಗ ನಾವು ಕಾನೂನು ಗೊತ್ತಿರೋದ್ರೆ ಸುಮ್ಮನೆ ಇದ್ರೆ ನಾಳೆ ದಿವಸ ಮುಂದಿನ ದಿನಗಳಲ್ಲಿ ಏನಾಗ್ತದೆ. ನಮಸ್ಕಾರ ಸ್ನೇಹಿತರೆ, ನ್ಯೂಸ್ 23ಗೆ ಸ್ವಾಗತ. ಇತ್ತೀಚೆಗೆ ಕೋಲಾರ ಹಾಲು ಒಕ್ಕೂಟದಲ್ಲಿ ನಡೆಯಬೇಕಾಗಿರುವ ನಿರ್ದೇಶಕರ ಚುನಾವಣೆಗೆ ಕ್ಷೇತ್ರ ವಿಂಗಡಣೆಯಲ್ಲಿ ಒಂದು ಎಡವಟ್ಟು ನಡೆದಿದೆ. ಕ್ಷೇತ್ರ ವಿಂಗಡಣೆ ಮಾಡುವ ವಿಷಯದಲ್ಲಿ ಭಾರೀ ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಮಾಜಿ ನಿರ್ದೇಶಕರಾದಂಥ ಕಾಡೇನಹಳ್ಳಿ ನಾಗರಾಜ್ ಅವರು ಆರೋಪಿಸಿದ್ದಾರೆ. ಕೆಲವರು ರಾಜಕೀಯ ನಾಯಕರ ಹಸ್ತಕ್ಷೇಪದಿಂದ ಮತ್ತು ಅವರ ಹಿತಾಸಕ್ತಿಗೆ ಮಣಿದು ಒಕ್ಕೂಟದಲ್ಲಿ ಸರ್ವಾಧಿಕಾರಿ ಧೋರಣೆ ತೋರುತ್ತಿದ್ದಾರೆ. ಇಲ್ಲಿ 13 ಚುನಾಯಿತ ನಿರ್ದೇಶಕರು ಇರಬೇಕು ಅನ್ನುವ ನಿಟ್ಟಿನಲ್ಲಿ 859 ಸಂಘಗಳು ಪೂರ್ತಿ ಜಿಲ್ಲೆಯಲ್ಲಿದೆ. ಅಂದರೆ 859 ಡಿವೈಡೆಡ್ ಬೈ 11 ಪ್ರಕಾರ ಕ್ಷೇತ್ರ ವಿಂಗಡಣೆ ಮಾಡದೆ ಕೋಲಾರ ಹಾಲು ಒಕ್ಕೂಟದ MD ಆದಂಥ ಗೋಪಾಲಮೂರ್ತಿಯವರು ಮತ್ತು 3-4 ಜನ ರಾಜಕಾರಣಿಗಳು ಸೇರಿಕೊಂಡು ಕ್ಷೇತ್ರ ವಿಂಗಡಣೆ ವಿಷಯದಲ್ಲಿ ವಂಚನೆ ಮತ್ತು ದ್ರೋಹ ಮಾಡಿದ್ದಾರೆ. ಅಲ್ಲದೆ ಅವೈಜ್ಞಾನಿಕ ಪದ್ಧತಿಯಲ್ಲಿ ಕ್ಷೇತ್ರಗಳ ನಕ್ಷೆಯನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಕಾಡೇನಹಳ್ಳಿ ನಾಗರಾಜ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ದಿನದ ಪತ್ರಿಕಾಗೋಷ್ಠಿ ವಿಚಾರ ಏನು ಅಂತಂದರೆ, ಕೋಲಾರ ಹಾಲು ಒಕ್ಕೂಟದಲ್ಲಿ ಕ್ಷೇತ್ರ ವಿಂಗಡಣೆ ಮಾಡುವಾಗ ತಾರತಮ್ಯ ಮಾಡಿ ವೈಜ್ಞಾನಿಕವಾಗಿ ಕ್ಷೇತ್ರ ವಿಂಗಡಣೆ ಮಾಡದೆ ಕೆಲವರ ಮರ್ಜಿಗೆ ಒಳಗಾಗಿ ಸರ್ವಾಧಿಕಾರಿ ಧೋರಣೆಯಿಂದ ಕ್ಷೇತ್ರ ವಿಂಗಡಣೆ ಮಾಡುವ ವಿರುದ್ಧ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಹಾಗೂ ಇದರ ವಿಚಾರವಾಗಿ ಕಾನೂನಿನ ಪ್ರಕಾರ ಕೋಲಾರ ಹಾಲು ಒಕ್ಕೂಟ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೇರೆ ಬೇರೆ ಒಕ್ಕೂಟಗಳಾದ ನಂತರ ಇಲ್ಲಿನ ಆಡಳಿತ ಮಂಡಳಿ ರಚನೆಗೋಸ್ಕರ 13 ಜನ ಚುನಾಯಿತ ನಿರ್ದೇಶಕರು ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ 859 ಸಂಘಗಳು ಪೂರ್ತಿ ಜಿಲ್ಲೆಯಲ್ಲಿ ಇದ್ದು ಅವುಗಳಲ್ಲಿ ಸರಿಯಾದಂಥ ಅನುಪಾತದಲ್ಲಿ ಕ್ಷೇತ್ರಗಳನ್ನು ವಿಂಗಡಿಸಿ 859 ಡಿವೈಡೆಡ್ ಬೈ 11 ಇದರ ಪ್ರಕಾರವಾಗಿ ಕ್ಷೇತ್ರಗಳನ್ನು ಮಾಡಬೇಕಾಗಿದೆ. ಆದರೆ ನಮ್ಮ ಕೋಲಾರ MD ಆದಂಥ ಗೋಪಾಲಮೂರ್ತಿಯವರು ಮತ್ತು ಇನ್ನೂ ಅನೇಕ 2-3 ಪ್ರಭಾವಿ ರಾಜಕಾರಣಿಗಳು, ಸಂಸ್ಥೆಯ ಮಾಜಿ ಅಧ್ಯಕ್ಷರು ಮತ್ತು ಇನ್ನೊಬ್ಬ ಪ್ರಭಾವಿ ರಾಜಕಾರಣಿ ಸೇರಿ ಎಲ್ಲ ಕಡೆ ಕ್ಷೇತ್ರಗಳನ್ನು ಸರಿಯಾಗಿ ಮಾಡದೆ ಎಲ್ಲರಿಗೂ ಕೂಡ ವಂಚನೆ ಮತ್ತು ದ್ರೋಹನ ಮಾಡಿರ್ತಾರೆ. ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿದ ಅವರು ಬೇಕಾಗೆ ಮುಳುಬಾಗಿಲು ಕ್ಷೇತ್ರ ವಿಂಗಡಣೆಯಲ್ಲಿ ಪೂರ್ವ ಪಶ್ಚಿಮ ಎಂದು ವಿಂಗಡಿಸಿ ಪೂರ್ವದ ಕಡೆಯಲ್ಲಿ ಇರುವ ತಿಮ್ಮರಾವತನಹಳ್ಳಿಯನ್ನು ಪಶ್ಚಿಮ ದಿಕ್ಕಿನಲ್ಲಿರುವ ಅಗರಕ್ಕೆ ಸೇರಿಸಿ ತಮ್ಮ ಸರ್ವಾಧಿಕಾರಿ ಧೋರಣೆಯನ್ನು ತೋರಿಸಿದ್ದಾರೆ. ಈ ಅವೈಜ್ಞಾನಿಕ ನಕ್ಷೆಯನ್ನು ಸರಿಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಕೋರ್ಟಿನ ಮೆಟ್ಟಿಲು ಏರುವ ಪರಿಸ್ಥಿತಿ ಉಂಟಾಗುತ್ತದೆ. ಇದಲ್ಲದೆ ಮುಂದಿನ ದಿನಗಳಲ್ಲಿ ಕೋಲಾರ ಹಾಲು ಒಕ್ಕೂಟ MD ಯಾದ ಗೋಪಾಲಮೂರ್ತಿ ಅವರಿಗೆ ರೈತರು ಮುತ್ತಿಗೆ ಹಾಕುತ್ತಾರೆ ಎಂದು ಕಾಡೇನಹಳ್ಳಿ ನಾಗರಾಜ್ ಅವರು ಎಚ್ಚರಿಕೆ ಸಂದೇಶ ನೀಡಿದ್ದಾರೆ.
ಉದಾಹರಣೆಗೆ ನಮ್ಮ ತಾಲೂಕಿಂದ ತೆಗೆದುಕೊಂಡ್ರೆ ಮುಳಬಾಗಿಲು ಪೂರ್ವ, ಮುಳಬಾಗಿಲು ಪಶ್ಚಿಮ ಅಂತ ಮಾಡಿದ್ದಾರೆ. ಮುಳಬಾಗಿಲು ಪೂರ್ವಕ್ಕೆ ಪಶ್ಚಿಮದ ಅಗ್ರಾನ ಸೇರಿಸ್ತಾರೆ, ಪಶ್ಚಿಮದ ಮುಡಿಯೂರನ್ನ ಸೇರಿಸ್ತಾರೆ, ಪೂರ್ವಕ್ಕೆ ಇಲ್ಲಿರ್ತಕ್ಕಂಥ ಹೆಬ್ಬಡಿ ಮತ್ತು ಗುಂಕಲ್ಲು ಇವೆಲ್ಲ ಇರುವಾಗ ಅದರ ಪಕ್ಕದಲ್ಲೇ ಇದ್ದಂಥ ಮಲ್ನಾಯಕನಹಳ್ಳಿ ಮತ್ತು ಕಿಮ್ರಾವತಿನಹಳ್ಳಿಯನ್ನು ಬಿಡ್ತಾರೆ. ಅವೆರಡು ಪೂರ್ವಕ್ಕಿರೋದು, ಅವುಗಳನ್ನು ಪಶ್ಚಿಮಕ್ಕಿರೋ ಅಗರಕ್ಕೆ ಸೇರಿಸ್ತಾರೆ. ಇದರ ದುರುದ್ದೇಶ ಏನು ಅಂತಂದರೆ ತೊಂದರೆ ಕೊಡಬೇಕು ಅಂತ. ಇದು ನಿಜಕ್ಕೂ ಕೂಡ ಸರಿ ಇಲ್ಲ. ನಾವು ಆಡಳಿತಾಧಿಕಾರಿಯಲ್ಲಿ ಮನವಿ ಮಾಡಿದ್ದೀವಿ, ಈಗಾಗಲೇ ಒಂದು ಪತ್ರನ ಕೂಡ ಕೊಟ್ಟಿದ್ದೀವಿ. ಇದನ್ನು ಏನು ಇದ್ದಿದೆ ಹೆಚ್ಚು ಕಡಿಮೆ ಇದನ್ನು ಸರಿ ಮಾಡಿ, ಇಲ್ಲ ಅಂತಂದರೆ ನಾವು ನ್ಯಾಯಾಲಯದ ಬಾಗಿಲನ್ನು ಕಟ್ಟಬೇಕಾಗ್ತದೆ, ಜೊತೆಗೆ ನಾವು ಧರಣಿ ಕೂಡ ಮಾಡಬೇಕಾಗ್ತದೆ. ತಾಲೂಕಿನ ಆಡಳಿತದ ವ್ಯವಸ್ಥೆ ದೃಷ್ಟಿಯಿಂದ ನೀವೇನು ಕ್ಷೇತ್ರ ಮಾಡಿದ್ರಿ, ಪೂರ್ವ ಪಶ್ಚಿಮ ಆದರೂ ಮಾಡಿ, ಉತ್ತರ ದಕ್ಷಿಣ ಆದರೂ ಮಾಡಿ, ಏನೇ ಮಾಡಿದ್ರು ಇದು ಸಮಂಜಸವಾಗಿರಬೇಕು. ಎಲ್ಲ ಯಾರೇ ಒಬ್ಬ ನಿರ್ದೇಶಕರಾಗ್ತಾರೆ ಮತ್ತು ಒಂದು ಕ್ಯಾಂಪ್ ಆಫೀಸ್ ಏನಿರ್ತದೆ ಅದು ಎಲ್ಲರ ರೈತರಿಗೆ ಸೇವೆ ಒದಗಿಸೋದಕ್ಕೆ, ಎಲ್ಲಕ್ಕೂ ಹೋಗಿ ಬರೋದಕ್ಕೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಇದನ್ನು ಒತ್ತಾಯ ಮಾಡ್ತಾ ಇದ್ವಿ. ಇದ್ರ ಜೊತೆಗೆ ಹೋದ ಸಾರಿ ಒಂದು ವಾರದ ಹಿಂದೆ ನಮ್ಮ ನಾಗರಾಜ್ ನೇತೃತ್ವದಲ್ಲಿ ಅವಾಗ ಎಮ್ ಡಿ ಅವ್ರಿಗೂ ಹೇಳಿ ಬಂದಿದ್ವಿ. ಮೋಸ್ಟ್ಲಿ ಎಮ್ ಡಿ ಅವ್ರು ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ ಅಂತ ಹೇಳಿದ್ವಿ. ನೀವೇನಾದರೂ ಕಾನೂನು ಮೀರಿ ಆದೇಶ ತೊಗೊಂಡ್ರೆ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ ಅಂತ, ಅದರಿಂದ ಅವ್ರು ಹಗುರವಾಗಿ ತೊಗೊಂಡಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದ್ವಿ. ನ್ಯಾಯಾಲಯಕ್ಕೆ ಹೋಗ್ತಾರಲ್ಲ, ಹೋಗಲಿ, ನಮಗೇನು ಸಮಸ್ಯೆ ಇಲ್ಲ. ನಾವು ಈ ನ್ಯಾಯದ ಒಂದೇ ದಾರಿ ಹಿಡಿಯೋದಿಲ್ಲ, ರೈತರನ್ನ ಕರ್ಕೊಂಬಂದು ಮುತ್ತಿಗೆ ಹಾಕಿ ಅಲ್ಲಿ ನಿಮಗೆ ತೋರಿಸ್ತೀವಿ ನಮ್ಮ ರೈತರ ಶಕ್ತಿ ಏನಂತಕ್ಕಂಥ. ಯಾರ್ದೋ ಒಬ್ರು ಹಿತಾಸಕ್ತಿಗೆ ಯಾವುದೇ ಆಗ್ಬೋದು, ಯಾರೋ ಒಬ್ರು ಏನು ಕಾನೂನಿದೆ, ನೀವು ಕಾನೂನು ಚೌಕಟ್ಟಲ್ಲಿ ನಡ್ಕೊಳ್ಳಿ. ಯಾಕೆ ನೀವು ಜನರಲ್ ಬಾಡಿ ಕರೀದ್ರೆ ಯಾಕೆ ನೀವು ಸುಮ್ಮನೆ ಇದ್ರಿ 30 ದಿವಸಲ್ಲಿ? ಏನು ಕೆಲಸ ನಿಮಗೆ? ಸಂಬಳ ಎಣಿಸೋದಿಲ್ಲ ಪ್ರತಿ ತಿಂಗಳು, ಕೆಲಸ ಏನು ನಿಮ್ಮದು? ಯಾಕೆ ಕರೆದಿಲ್ಲ ವಿಷಯ ಜನರಲ್ ಬಾಡಿ? ಅದು ಸ್ವಯಂ ಪ್ರೇರಣವಾಗಿ ನಿರ್ಧಾರ ತಗೊಳ್ಳೋಗಿ ಏನು ಮಾಡ್ಕೊಂಡಿದ್ದೆ? ಕತೆ ಕಾಯ್ತಾ ಇದ್ದಾರೆ ನೀವು. ನಾಚಿಕೆ ಆಗಲ್ವ ಒಬ್ಬ ಅಧಿಕಾರಿ ಆಗಲಿ? ನಾಳೆ ಬರ್ತಾರೆ ಜನ ಕೇಳ್ತಾರೆ, ಅವ್ರಿಗೆ ಏನು ಆನ್ಸರ್ ಮಾಡಬೇಕು ಅನ್ನೋ ಪರಿಜ್ಞಾನ ಪಡುವ. ಹೋಗ್ಲಿ, ಯಾರೇ ಆಗ್ಬೋದು. ನೀವು ಕಾಂಗ್ರೆಸ್ ಅವ್ರದಾಗೆ ಕೇಳಿ ಸಾಯಿರಿ, ಅವ್ರು ಗುಲಾಮರಾಗಿರಿ, ನಾವು ಬೇಡ ಅಂತ ಹೇಳೋದಿಲ್ಲ. ಆದರೆ ಕಾನೂನು ಚೌಕಟ್ಟಲ್ಲಿ ಏನು ಬೇಕಾ ತೀರ್ಮಾನ ತಗೊಳ್ಳಿ. 100% ರಾಜಕೀಯದ ಒಂದು ಒತ್ತಡದ ಮೇರೆಗೆ ವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಒಂದು ಸರ್ವೆ. ಇದ್ರ ಪ್ರಕಾರ ಈ ಪೂರ್ವ ಪಶ್ಚಿಮ ಅಂತಂದರೆ ಬಹುಶಃ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ ಅರ್ಧ ಮಾಡಬೇಕು. ಇಲ್ಲೇನು 160 ಇರೋದು ಇಲ್ಲ, ಇನ್ನೂ ಒಂದು 2, 3, 4 ಕಡಿಮೆ ಆಗ್ತದೆ. 75, 77 ಒಂದೊಂದು ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ಅರ್ಧ ಕರೆಕ್ಟಾಗಿ ಹಿಂಗೆ ಮಾಡಿದ್ರು ಸರಿ ಹೋಗ್ತಿತ್ತು, ಇಲ್ಲ ಹಿಂಗೆ ಮಾಡಿದ್ರು ಸರಿ ಹೋಗ್ತಿತ್ತು. ಅವ್ರದ್ದೇನು ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರದ್ದು ಒಂದು 1 ಪಾಯಿಂಟ್ ಪ್ರೋಗ್ರಾಮ್ ಅವ್ರದ್ದು, ನಮ್ಮ ಕಾಡಳ್ಳಿ ನಾಗರಾಜನವ್ರನ್ನ ಏನಾದರೂ ಮಾಡಿ ಇದರಲ್ಲಿ ನಾವು ಯಶಸ್ವಿ ಆಗಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನಮ್ಮ ತಾಲೂಕು ಪ್ರಚಾರ ಮಾತ್ರ ಮಾಡಿರೋದು. ರೈತರಿಗೋಸ್ಕರ ನಾವು ರೈತರಿಗೆ ಏನು ಬೇಕೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ ಅವ್ರು ಹೇಳೋದೇ ಒಂದು ಮಾಡೋದೇ ಒಂದು, ಆ ಒಂದು ನಿಟ್ಟಿನಲ್ಲಿ ಈಗ ಸರ್ಕಾರ ನಡೀತಾ ಇದೆ. ಬಹುಶಃ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಇದ್ರ ಪಾಪ ಎಷ್ಟು ಬೇಕೋ ಅಷ್ಟು ತುಂಬೋಗಿದೆ, ಈಗ ತುಳುಕ್ತಾ ಇದೆ. ಇದನ್ನು ಅನುಭವಿಸಿರ್ತಾರೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ.